गोरक्षनाथाय नमः। इष्टानुगुरुदेवताय नमः। श्री काशी कालभैरवाय नमस्तुते। ನಾನು ಯೋಗಿ ಜಗದೀಶ್ನಾಥ್ ಯೋಗಿ, ಶ್ರೀ ಕ್ಷೇತ್ರ ಸಿದ್ಧಪೀಠ ಕುರ್ಚಾದಲ್ಲಿ ಹೆಲೋರಿ ಮಠದ ಪೀಠಾಧಿಪತಿ. ನಮ್ಮ ಮಠ ನಮ್ಮ ಹೆಮ್ಮೆ. ಎಲ್ಲ ಕಾಲಭೈರವ ದೇವ್ರಿ ಸಬ್ ಪರಿವಾರದ ಎಲ್ಲ ನಮ್ಮ ಸಮಾಜ ಮೇಲೆ ಸದಾ ಆಶೀರ್ವಾದ ಇರಲಿ. ಅದೇ ನಾನು ದೇವರಿದಲ್ಲಿ ಪ್ರಾರ್ಥನೆ ಮಾಡ್ತಿದ್ದೆ. ಹಾಗೂ ವಿಶೇಷ ನಮ್ಮದೇ ಮಠದಲ್ಲಿ ಈ ಪೋಡಿದ ಕಾಮಕಾರಿ ನಡ್ತಿದೆ. ಅದೇ ನಾನು ಸುಮಾರು ಸತಿ ಎಲ್ಲ ಒಂದು ತರಸೆ ಎಲ್ಲರಿಗೂ ಮಾರ್ಗದರ್ಶನ ಕೊಟ್ಟಿದ್ದೆ. ಅದೇ ಕೆಲವು ಭಕ್ತದ ಆದೇಶದ ಪಾಲನೆ ಮಾಡಿದ್ದೆ. ನಮ್ಮ ಜೋಗಿ ಸಮಾಜ ಒಂದು ಮತ್ತು ಬೇರೆ ಎಲ್ಲ ಭಕ್ತ ಇದೆ ಈ ಮಠದ ಸಂಬಂಧ ಭಕ್ತ ಅದೇ ಬೇಗ ಕೈ ಜೋಡಿಸ್ಕೆ ಈ ಪೋಡಿದ ಕಾಮಗಾರಿಗೂ ವಿಶೇಷ ರೂಪಸೆ ಬೇಗ ಮುಗಬೇಕು. ಯಾಕೆ ನಮ್ಮದು 27ನೇ ಇಸ್ವಿದಲ್ಲಿ ನಮ್ಮದು ಬಾರಪಂತ ಬರುತ್ತೆ. ಆಗಸ್ಟ್ ತಿಂಗಳಲ್ಲಿ ಪ್ರಾರಂಭ ಆಗುತ್ತೆ. ಅದೇ ಮೊದಲು ಈ ಎಲ್ಲ ಕಾಮಗಾರಿ ಪೂರ್ತಿ ಫಿನಿಶ್ ಆಗಬೇಕು. ಸಮಾಜ ಬಂದು ಎಲ್ಲ ಜನ ಕೈ ಜೋಡಿಸಿದೆ. ಈ ಕೆಲಸ ನಿಜ ಮೇಲೆ ಲೆಕ್ಕ ಹಾಕೋ ಇಲ್ಲ. ಯಾಕೆ ನಮ್ಮ ಮಠದ ವ್ಯಕ್ತಿತ್ವ ತುಂಬ ದಡ್ಡಿದ್ದಿದೆ. ನೀವು ಎಲ್ಲ ಜನ ಸರಿ ರೀತಿ ರಿವಾಸೆ ಮಾಡಿಕೆ ಮನಸ್ಸು ಮಾಡಿದೆ ಇಷ್ಟು ಬೇಗ ಆಗುತ್ತೆ. ಅದೇ ಕೆಲಸ ತುಂಬ ಬೇಗ ಆಗುತ್ತೆ. ಅದೇ ಊರು ಜನ ಎಲ್ಲ ಜನ ಕೈ ಜೋಡಿಸ್ಕೆ ನಮ್ಮ ಈ ಮಠದ ಕಾಮಗಾರಿ ನೀವು ಸಂಪೂರ್ಣವಾಗಿ ಸಂಪೂರ್ಣ ಮಾಡೋಕೆ ನಿಮಗೆ ಎಲ್ಲರಿಗೂ ಒಂದು ಜವಾಬ್ದಾರಿ ಇದೆ. ಓಂ ಶಿವ ಗೋರಕ್ಷನಾಥಾಯ ನಮಃ. ಹುಂಡಿ ಪ್ರಾರಂಭ ಆಗತ್ತೆ ನಂಗೆ ಪಂಚಮಿ ಟೈಮ್ದಲ್ಲಿ. ಅದೇ ನಮಗೆ ಇರುವ ಟೈಮ್ಸೇ 6 ವರ್ಷ. ನಮ್ದು 2008ದಲ್ಲಿ ನಮ್ದು ಬಾರಪಂತ ಇಲ್ಲಿ ನಮ್ದು ಹೆಲೋರಿ ಮಠದಲ್ಲಿ ಪಾವನ ಕ್ಷೇತ್ರದಲ್ಲಿ ಇಲ್ಲಿ ಬರ್ತದೆ. ದಯವಿಟ್ಟು ನೀವೆಲ್ಲ ಜನ ಸಂಪೂರ್ಣವಾಗಿ ಒಂದು ಮನಸ್ಸು ಮಾಡಿಕೆ ಈ ನಮ್ದು ಕಾಲಭೈರವ ದೇವ್ರಿ ಮತ್ತೆ ಎಲ್ಲ ಗುರುಗಳಿಗ ಶುಭ ಸ್ವಾಗತ ಮತ್ತೆ ಎಲ್ಲ ಆಶೀರ್ವಾದ ತಗೊಳ್ಳೋಕೆ ನಿಮಗೆ ಎಲ್ಲ ಆಶೀರ್ವಾದ ಸಿಕ್ಕಲಿ. ಅದೇ ನಾನು ವಿನಂತಿ ಮಾಡ್ತಿದ್ದೆ. ಕಾಲಭೈರವ ದೇವರು ಸಂಪೂರ್ಣ ನಿಮಗೆ ಆಶೀರ್ವಾದ. ದೇವರಾದ ಕಾಲಭೈರವ ದೇವರಿಗೆ ಪಾದಗಳಿಗೆ ವಂದಿಸುತ್ತಾ ನಮ್ಮ ಪೂಜ್ಯ ಗುರುಗಳಾದ ಶ್ರೀ 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 ಪೀರ್ ಜಗದೀಶ್ನಾಥ್ ಗುರುಜಿಯವರ ಪಾದಗಳಿಗೆ ವಂದಿಸುತ್ತಾ ನಾನು ಹಲವರಿ ಮಠದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಶ್ರೀನಿವಾಸ ಜೋಗಿ ಮಾತಾಡೋದು. ಇವತ್ತು ನಮ್ಮ 2ನೇ ವರ್ಷದ ವರ್ಧಂತಿ ನಡೀತಾ ಇದೆ ಕಾರ್ಯಕ್ರಮ. ಇನ್ನು ಮುಂದಿನ ವರ್ಷವೂ ಇದೆ. ಇದು ವಿಜೃಂಭಣೆಯಿಂದ ನಡೀಲಿ, ಎಲ್ಲರೂ ಬರಲಿ ಅಂತ ನಾವು ಆಶಿಸ್ತಾ ಇದ್ದೀವಿ. ಜೊತೆಗೆ ಮಠದ ಪೌಳಿಯ ಕಾಮಗಾರಿ ನಡೀತಾ ಇದೆ. ನಾವು ಅಂದ್ಕೊಂಡಿದ್ದು ಫಸ್ಟು ಬರೀ ಕಲ್ಲಿನ ಒಂದು ಮಂದಿರ ಮಾಡುವ. ಆ ಪೌಳಿದು ನಮ್ಮಲ್ಲಿ ಆ ಸೂಚನೆ ಇರಲಿಲ್ಲ. ಬಟ್ ನಮ್ಮ ಸದ್ಭಕ್ತರು ಮಠದ ಭಕ್ತರೆಲ್ಲ ಕೊಟ್ಟ ಪ್ರೋತ್ಸಾಹ ನೋಡಿ ಅದು ಮಾಡೋಣ ಅಂತ ಒಂದು ಮನಸ್ಸಿಗೆ ಬಂತು. ಎಲ್ಲ ಸೇರಿ ಒಂದು ಸಣ್ಣ ಸಹಾಯ ಮಾಡಿದ್ರು ಅದೇನು ದೊಡ್ಡ ಕೆಲಸ ಅಲ್ಲ. ಯಾಕಂದರೆ ಮನೆ ಮಠ ಎರಡೂ ಸರಿ ಇದ್ದರೆ ಜೀವನದಲ್ಲಿ ಎಲ್ಲ ಸರಿಯಾಗುತ್ತೆ ಅಂತ ಒಂದು ಆಡುಮಾತಿದೆ. ಅದನ್ನು ನಮ್ಮ ಸದ್ಭಕ್ತರೆಲ್ಲ ನಿಮ್ಮ ಕೈಲಾದಷ್ಟು, ಯಾರಿಗೂ ಇಂತಿಷ್ಟೇ ಅಂತೇನು ಯಾರೂ ಡಿಮ್ಯಾಂಡ್ ಮಾಡೋದಿಲ್ಲ, ನಿಮ್ಮ ಮನಸ್ಸಿಗೆ ಕೈಲಾದಷ್ಟು ಸಹಾಯ ಸಾಧ್ಯ ಆದರೆ ಮಾಡಿ ಆದಷ್ಟು ಬೇಗ ಈ ಕಾರ್ಯಕ್ರಮ ಪೂರ್ಣ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇದ್ರ ಬಗ್ಗೆ ನಮ್ಮ ಗುರೂಜಿ ಹಾಗೂ ನಮ್ಮ ಕಾರ್ಯದರ್ಶಿ ಇಬ್ಬರು ಅವಿಶ್ರಾಂತವಾಗಿ ಶ್ರಮಿಸ್ತಾ ಇದ್ದಾರೆ. ಎಲ್ಲರೂ ಇದಕ್ಕೆ ಸಹಾಯ ಕೊಟ್ಟು ನಾವೊಂದು ಮಾದರಿಯಾಗೋಣ ಅಂಥೇಳಿ ನಾನು ಆಶಿಸ್ತೇನೆ. ಮತ್ತೊಮ್ಮೆ ತಮಗೆಲ್ಲರಿಗೂ ನಮಸ್ಕಾರ. ಕೇಶವ ಕೋಟೇಶ್ವರ ಶ್ರೀ ಕ್ಷೇತ್ರ ಸಿದ್ಧಪೀಠ ಕೊಡಚಾದ್ರಿ ಹಲವರಿ ಮಠದ ಪ್ರಧಾನ ಕಾರ್ಯದರ್ಶಿಯಾಗಿ ಒಂದು 3-4 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ಸುಮಾರು 3000 ವರ್ಷಗಳ ಇತಿಹಾಸ ಇರುವಂತಹ ಒಂದು ಮಠ ಇದು. ಬಾರಪಂಥಕ್ಕೆ ಸೇರಿದ್ದು. ಇದರ ಮೂಲ ಗೋರಖಪುರದ ಪೀಠಾಧಿಪತಿ ಯೋಗಿ ಆದಿತ್ಯನಾಥ್ ಅವರ ಶಿಷ್ಯ ಯೋಗಿ ಜಗದೀಶ್ನಾಥ್ ಜಿಯವರು ಈ ಮಠದ ಪೀಠಾಧಿಪತಿ. ನಾವು ಈ ಮಠವನ್ನು ಜೀರ್ಣೋದ್ಧಾರ ಮಾಡಬೇಕು, ಇಲ್ಲಿಯ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತೇಳಿ ಹೇಳಿ ಪ್ರಯತ್ನ ಪಟ್ಟೆವು. ಆ ಪ್ರಯತ್ನದಲ್ಲಿ ಮೊದಲನೆಯ ಭಾಗ ಪರಿಪೂರ್ಣ ಆಯಿತು. ಅಂದರೆ ಗರ್ಭಗುಡಿಯನ್ನು ಮುಗಿಸಿದೆವು. ಈಗ ಪೌಳಿ ಕಾಮಗಾರಿ ನಡೀತಾ ಇದೆ. ಗರ್ಭಗುಡಿ ಮುಗಿಸಿದ ತಕ್ಷಣ ಬ್ರಹ್ಮಕಲಶೋತ್ಸವ ಮಾಡಿತ್ತು. ಬ್ರಹ್ಮಕಲಶೋತ್ಸವ ಆಗಿ 2 ವರ್ಷ ಆಯಿತು. ಆ 2 ವರ್ಷದ ವರ್ಧಂತಿ ದಿನವನ್ನು ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾನು ಮಠದ ಭಕ್ತಾಭಿಮಾನಿಗಳಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಗುರುಗಳ ಒಂದು ಆಶಯ ಇದೆ. ತುಂಬ ದೊಡ್ಡ ಮೊತ್ತವನ್ನು ದೇಣಿಗೆಯಾಗಿ ಕೊಡಬೇಕಾಗಿಲ್ಲ. ಒಂದು ವೇಳೆ ಪ್ರಯತ್ನ ಮಾಡಿದರೆ ಒಬ್ಬರೋ ಇಬ್ಬರೋ ದುಡ್ಡು ಹಾಕಿ ಈ ಪೌಳಿಯನ್ನು ಮಾಡಲಿಕ್ಕೆ ಆಗದೇ ಇದ್ದಂಥ ವಿಚಾರವೂ ಅಲ್ಲ. ಆದರೆ ದೇವಸ್ಥಾನವನ್ನು ಯಾರು ಒಬ್ಬರೇ ಹಣ ಹಾಕಿ ಮಾಡಬಾರ್ದಂತೆ ಎಲ್ಲರೂ ಸಾರ್ವಜನಿಕರ ಸಣ್ಣ ಮೊತ್ತವನ್ನು ಸೇರಿ
ಕೆಲಸ ಆಗಬೇಕು ಅಂತೇಳಿ ಹೇಳುವುದು ಗುರೂಜಿಯ ಆಶಯ. ಅದಕ್ಕೆ ಗುರೂಜಿಯವರು ಒಂದು ಪ್ಲ್ಯಾನ್ ಮಾಡಿದ್ದಾರೆ, ಒಂದು ಯೋಜನೆ ನಿರೂಪಿಸಿದ್ದಾರೆ. ಏನಂದರೆ ಪ್ರತಿ ಒಂದು ಮನೆಯಿಂದ ಕನಿಷ್ಠ 10,000 ರೂಪಾಯಿಯನ್ನು ಪೌಳಿ ಕಾಮಗಾರಿಗಾಗಿ ಕೊಡಬೇಕು ಅಂತ. ಪೌಳಿ ಕಾಮಗಾರಿಯ ಒಟ್ಟು ವೆಚ್ಚ 1,10,00,000 ರೂಪಾಯಿ. ಒಂದು ವೇಳೆ 1,000 ಜನ ಒಂದೊಂದು ಕುಟುಂಬದಿಂದ 10,000 ರೂಪಾಯಿಯನ್ನು ದೇಣಿಗೆಯಾಗಿ ಕೊಟ್ಟರೆ ಈ ಪೌಳಿ ಕಾಮಗಾರಿಯನ್ನು ಪಕ್ಕ ಆದಷ್ಟು ಬೇಗ ಮುಗಿಸೋದು ನಮಗೇನು ಕಷ್ಟ ಅಲ್ಲ. ನಾವು ಬೇಗ ಮುಗಿಸ್ಬೇಕಂತಿದ್ದೇವೆ. ಯಾಕೆಂದರೆ 2028ನೇ ಇಸ್ವಿಯ ಜನವರಿ ತಿಂಗಳಿನಲ್ಲಿ ಈ ಮಠಕ್ಕೆ ಜಂಡಿ ಆಗಮಿಸ್ತದೆ. ಜಂಡಿ ಅಂತೇಳಿ ಹೇಳಿದರೆ ನಮಗೆಲ್ಲ ಗೊತ್ತಿದೆ. ಒಂದು 500-600 ಜನ ಸಾಧು ಸಂತರು ಕಾಲ್ನಡಿಗೆಯಲ್ಲಿ ತ್ರಯಂಬಕೇಶ್ವರದಿಂದ ನಮ್ಮ ಮಠದ ತನಕ, ಅಂದರೆ ಹಲವರಿ ಮಠದ ತನಕ ಬರುವಂತಹ ಒಂದು ಕಾರ್ಯಕ್ರಮ ಅದು. ಸೊ ಆ ಕಾರ್ಯಕ್ರಮ 2028ರಲ್ಲಿ, ಅದು 27ರ ನಾಗರ ಪಂಚಮಿ, ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ನಾಗರ ಪಂಚಮಿ ಬರುತ್ತಲ್ಲ, ಆ ಸಂದರ್ಭದಲ್ಲಿ ಪ್ರಾರಂಭ ಆಗೋದು ತ್ರಯಂಬಕೇಶ್ವರದಿಂದ. ಇಲ್ಲಿಗೆ ಬರುವಾಗ 2028ರ ಜನವರಿ ಆಗ್ತದೆ. ಸೊ ಅಷ್ಟರ ಒಳಗೆ ನಾವು ಈ ಪೌಳಿ ಕಾಮಗಾರ್ಯವನ್ನು ಪೂರ್ಣ ಮಾಡಬೇಕು ಅಂತೇಳಿ ಹೇಳಿ ಆಲೋಚನೆ ಮಾಡಿಕೊಂಡಿದ್ದೇವೆ. ಹಾಗಾಗಿ ದಯಮಾಡಿ ಸಾಧ್ಯ ಆದಷ್ಟು ಜೋಗಿ ಸಮಾಜದವರು ಮತ್ತು ಈ ಮಠವನ್ನು ನಂಬಿದ ಏನು ಹಲವಾರು ಗ್ರಾಮಗಳಿದೆ, ಆ ಗ್ರಾಮಗಳವರೆಲ್ಲ ಭಕ್ತರು ಸಹಾಯ ಮಾಡಿ ಈ ಕಾರ್ಯವನ್ನು ಪೂರ್ಣಗೊಳಿಸಬೇಕು ಅಂತೇಳಿ ಹೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ನಮಸ್ಕಾರ. ಬಹಳ ಮುಖ್ಯವಾಗಿ ಪೂಜೆ ಮಾಡುವಂಥದ್ದು ಕಾಲಭೈರವ, ಸಿದ್ದೇಶ್ವರ ಮತ್ತು ಸಹಪರಿವಾರ ದೇವರುಗಳನ್ನು. ನಮ್ಮ ಮಠದಲ್ಲಿ ನಾವು ಪೂಜೆ ಮಾಡುವಂಥದ್ದು ಶಿವ ಗೋರಕ್ಷನಾಥರ ಪ್ರತಿಮೆಗೆ. ಶಿವ ಗೋರಕ್ಷನಾಥರ ಮಠ ಇದ್ದಂಥ ಪಕ್ಕದಲ್ಲೇ ಸುಮಾರು 14 ಯತಿಗಳ, ಈಗಾಗಲೇ ಆಗಿ ಹೋದಂಥ ಯತಿಗಳ ಸಮಾಧಿ ಇದೆ. ಸೊ ಆ ಸಮಾಧಿಗೂ ಕೂಡ ಇಲ್ಲಿ ಪೂಜೆ ನಡೀತದೆ. ಜೊತೆಗೆ ಜೀವಂತ ಸಮಾಧಿಯಾದಂಥ ಒಂದು ತನ್ನ ಸಾಕು ಬೆಕ್ಕು, ಸಾಕು ನಾಯಿಯ ಜೊತೆಗೆ ಜೀವಂತ ಸಮಾಧಿಯಾದಂತಹ ಒಂದು ಸಮಾಧಿ ಕೂಡ ನಮ್ಮ ಈ ಮಠದಲ್ಲಿದೆ. ಸೊ ಭಾಳ ವಿಶೇಷ ಅಂತೇಳಿ ಹೇಳಿದರೆ, ಆ ಗುರು ಗಂಭೀರನಾಥ್ ಅಂತೇಳಿ ಹೇಳಿ ಅವರು ಏಕಕಾಲದಲ್ಲಿ 3 ಕಡೆಯಲ್ಲಿ, ಒಂದು ಕೊಡಚಾದ್ರಿಯಲ್ಲಿ, ಮತ್ತೊಂದು ಗೋರಖ್ಪುರದಲ್ಲಿ, ಮತ್ತೊಂದು ನಮ್ಮ ಹಲವರಿ ಮಠದಲ್ಲಿ ಏಕಕಾಲದಲ್ಲಿ 3 ಕಡೆಯಲ್ಲಿ ಜೀವಂತ ಸಮಾಧಿಯಾದಂಥ ನಿದರ್ಶನ ಕೂಡ ಇದೆ. ಆ ಸಮಾಧಿಯನ್ನು ನೀವು ಇಲ್ಲಿಗೆ ಬಂದರೆ ನಿಮಗೆ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಸುಮಾರು 300 ಎಕರೆಯಷ್ಟು ಭೂಮಿ ಇದ್ದಂತಹ ನಮ್ಮ ಮಠ ಈಗ ಒಂದು 10-15 ಎಕರೆ ಭೂಮಿಗೆ ಬಂದು ಇಳಿದಿದೆ. ಯಾಕಂದರೆ ಕಾನೂನು ಹಾಗಿತ್ತು, ಹಾಗಾಗಿ ಎಲ್ಲ ಹರಿದು ಹಂಚಿ ಹೋಯಿತು. ಆ 10-15 ಎಕರೆಯಲ್ಲೇ ನಾವು ಸಣ್ಣ ಪುಟ್ಟ ಕೃಷಿಯನ್ನು ಮಾಡಿ ಅದರಿಂದ ಬಂದ ಆದಾಯದಿಂದ ಮಠವನ್ನು ನಡೆಸ್ತಾ ಇದ್ದೇವೆ. ಈ ಮಠದ ವ್ಯಾಪ್ತಿ ಈಚೆಗೆ ನಾವು ಹೋದರೆ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಬರುತ್ತೆ. ಈ ಕಡೆಯಿಂದ ನಮ್ಮ ಪಡುಬಿದ್ರೆಯಿಂದ ಈಚೆಗೆ ಇಲ್ಲಿ ಸಿರ್ಸಿ, ಈ ಅಷ್ಟು ವ್ಯಾಪ್ತಿಯ ಜೋಗಿ ಜನಾಂಗದವರು. ಜೋಗಿ ಅಂತೇಳಿ ಹೇಳಿದರೆ ಬರೀ ನಾವು ಬಳೆಗಾರ ಜೋಗಿ ಮಾತ್ರ ಅಲ್ಲ, ಜೋಗಿಯಲ್ಲಿ ಬೇರೆ ಬೇರೆ ಪಂಗಡಗಳು ಬರ್ತದೆ. ಆ ಎಲ್ಲ ಪಂಗಡಗಳು ಈ ನಾಥ ಸಂಪ್ರದಾಯವನ್ನು ನಂಬಿದವರು. ಅದಕ್ಕೆ ಆ ಮಠಕ್ಕೆ ನಡ್ಕೊಳ್ಳೋರು ಎಲ್ಲರೂ ಸಹಾಯ ಮಾಡಿ ನಮ್ಮ ಈ ಮಠವನ್ನು ಉದ್ಧಾರ ಮಾಡಿ ಅಂತೇಳಿ ಹೇಳಿ, ನಮ್ಮ ಸಂಸ್ಕೃತಿ, ನಮ್ಮ ದೇವರು ಇವರನ್ನೆಲ್ಲ ಉಳಿಸಿ ಅಂತೇಳಿ ಹೇಳಿ ನಿಮ್ಮ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ.